ಸ್ನೇಹಿತರೆಲ್ಲ ಚೆನ್ನಾಗಿದೆ. ಟ್ರೇಡ್ ಮಾರುತಿಗೆ ಸ್ವಾಗತ. ಸ್ಟಾಕ್ ಮಾರ್ಕೆಟಿಂಗ್ ಅಂದ್ರೆ ಏನು, ಸ್ಟಾಕ್ ಮಾರ್ಕೆಟಿಂಗ್ ಟೈಪ್ಸ್ ಅದಾವ, ಏನೇನು ಟೈಪ್ಸ್ ಅಂತ ಎಲ್ಲ ಹೇಳ್ಕೊಡ್ತೀನಿ ಅಂತ ಈ ವಿಡಿಯೋನಲ್ಲಿ. ಸ್ವಿಂಗ್ ಅಂದ್ರೆ ಏನು, ಆಪ್ಷನ್ ಅಂದ್ರೆ ಏನು, ಇಂಟ್ರಾಡೇ ಅಂದ್ರೆ ಏನು, ಮತ್ತು ಫ್ಯೂಚರ್ ಇನ್ವೆಸ್ಟ್ಮೆಂಟ್ ಅಂತ ನೋಡು ಅದು ಏನು, ಮತ್ತು ಸ್ಟಾಕ್ ಮಾರ್ಕೆಟಿಂಗ್ ಹೇಗೆ ವರ್ಕ್ ಆಗುತ್ತೆ ಹೇಗೆಲ್ಲ, ಮತ್ತು ಆಪ್ಷನ್ ಹೇಗೆ, ಪುಟ್ ಅಂದ್ರೇನು, ಕಾಲ್ ಅಂದ್ರೇನು, ಮತ್ತು ಫ್ಯೂಚರ್ ಅಂದ್ರೇನು, ಮತ್ತು ಸ್ವಿಂಗ್ ಇನ್ವೆಸ್ಟ್ಮೆಂಟ್ ಮಾಡಿ 1 ದಿವಸ 1 ವೀಕ್ 1 ಮಂತ್ ಹೋಲ್ಡ್ ಮಾಡಿ ಪ್ರಾಫಿಟ್ ಹೆಂಗೆ ತಗೋಬೇಕು ಪೂರ ಡಿಟೇಲ್ ಆವಾಗೆಲ್ಲ ಹೇಳ್ಕೊಡ್ತೀನಿ ಅಂತ. ಮುಂದಿನ ವಿಡಿಯೋ ಮಟ್ಟ ವೇಟ್ ಮಾಡ್ರೆ. ಮುಂದಿನ ವಿಡಿಯೋ ಬಿಟ್ಕಾಯಿನ್ ಬರೋದೈತಿ. ಬಿಟ್ಕಾಯಿನ್ ಅಂದ್ರೆ ಏನು, ಬಿಟ್ಕಾಯಿನ್ ಬಗ್ಗೆ ಏನೆಲ್ಲ ಹೇಳ್ಕೊಡ್ತೀನಿ ಅಂತ, ಅದು ಪೂರ ಬಗ್ಗೆ ಹೇಳ್ಕೊಡ್ತೀನಿ ಅಂತ. ಈಗ ಲಾಸ್ಟ್ ಮಟ್ಟ ವಿಡಿಯೋ ಮಟ್ಟ ನೋಡ್ರೆ ಎಲ್ಲ ಹೇಳ್ಕೊಡ್ತೀನಿ ಪೂರ ಡಿಟೇಲ್ ಆಗಿ ಸ್ಟಾಕ್ ಮಾರ್ಕೆಟಿಂಗ್ ಬಗ್ಗೆ ಹೆಂಗೆ ವರ್ಕ್ ಮಾಡ್ಬೇಕು ಹೆಂಗೆಲ್ಲ, ಮತ್ತು ನೀವು ಏನು ಕಲಿಬೇಕು ಸ್ಟಾಕ್ ಮಾರ್ಕೆಟಿಂಗ್ ಮಾಡ್ಬೇಕಂದ್ರೆ ಪೂರ ಬೇಸಿಕ್ ಅಂತ ಹೇಳ್ಕೊಡ್ತೀನಿ. ಟೈಮ್ ವೇಸ್ಟ್ ಮಾಡಲ್ಲ, ಸ್ಟಾರ್ಟ್ ಮಾಡಿ. ವಾಟ್ ಈಸ್ ಅ ಸ್ಟಾಕ್ ಮಾರ್ಕೆಟಿಂಗ್? ಸ್ಟಾಕ್ ಮಾರ್ಕೆಟಿಂಗ್ ಬೇಸಿಕ್ ಇಂಟು ಅಡ್ವಾನ್ಸ್ ಎಲ್ಲ ಹೇಳ್ಕೊಡ್ತೀನಿ ಅಂತ. ಸ್ಟಾಕ್ ಮಾರ್ಕೆಟಿಂಗ್ 4 ಟೈಪ್ಸ್ ಅದಾವೆ. ಸ್ಟಾಕ್ ಮಾರ್ಕೆಟ್ ನೀವು ನೋಡ್ಬೋದು. ಫಸ್ಟ್ ಒನ್ ಆಪ್ಷನ್ ಟ್ರೇಡಿಂಗ್, ಇಂಟ್ರಾಡೇ ಆ್ಯಂಡ್ ಸ್ವಿಂಗ್ ಟ್ರೇಡಿಂಗ್ ಆ್ಯಂಡ್ ಇನ್ವೆಸ್ಟ್ಮೆಂಟ್ನಲ್ಲಿ ಒಂದು ಪೂರ ಡೀಪ್ ಆಗಿ ವಿಡಿಯೋ ತೆಗೆದಂತ ನಾನು ಡಿಸ್ಕ್ರಿಪ್ಷನ್ ಹಾಕ್ತೀನಿ, ನೋಡ್ಬೋದು ಹೆಂಗೆ ಇನ್ವೆಸ್ಟ್ಮೆಂಟ್ ಮಾಡಬೇಕಂತ. ಫೈನಾನ್ಷಿಯಲ್ ಸ್ಟ್ರಾಂಗ್ ಹೆಂಗಿರಬೇಕು, ಸ್ಟಾಕ್ ಮಾರ್ಕೆಟಿಂಗ್ ಬಗ್ಗೆ ಏನೇನು ಕಲಿಬೇಕು ಎಲ್ಲ ಈ ವಿಡಿಯೋನಲ್ಲಿ ಹೇಳ್ತೀನಂತ. ಆಪ್ಷನ್ ಟ್ರೇಡಿಂಗ್, ಇಂಟ್ರಾಡೇ, ಸ್ವಿಂಗ್ ಟ್ರೇಡಿಂಗ್, ಇದು 4 ಕಾನ್ಸೆಪ್ಟ್ ಐತಿ. ಇದು ಸ್ಟಾಕ್ ಮಾರ್ಕೆಟ್ನಲ್ಲಿ ರಿಸ್ಕ್ ಭಾಳ ಇರುತ್ತೆ. ಪ್ರಾಫಿಟಲ್ ಅಂತ ಒನ್ ಆಫ್ ದಿ ಬೆಸ್ಟ್ ಪ್ರಾಫಿಟೇಬಲ್ ಇರುತ್ತೆ. ನೀವು ಪ್ರಾಫಿಟಲ್ ಅಂತ ಕೇಳಕ್ಕೆ ಹೋಗ್ಬೇಡ್ರಿ. ಮತ್ತು ಏನೇನು ಟ್ರೇಡಿಂಗ್ನಲ್ಲಿ ಏನೇನು ಲರ್ನ್ ಮಾಡಬೇಕು, ಆಪ್ಷನ್ ಟ್ರೇಡಿಂಗ್ ಅಂದರೆ ಇಂಟ್ರಾಡೇ, ಸ್ವಿಂಗ್, ಇನ್ವೆಸ್ಟ್ಮೆಂಟ್ಗೆ ಎಲ್ಲ ಈ ಡೀಪಾಗಿ ಈ ವಿಡಿಯೋನಲ್ಲಿ ಹೇಳ್ತೀನಂತ. ಲಾಸ್ಟ್ ವಿಡಿಯೋ ನೋಡ್ರಂತ. ಎಕ್ಸಾಂಪಲ್ ಅಂತಂದರೆ ಇನ್ವೆಸ್ಟ್ಮೆಂಟ್ ಮಾಡಿದಂದ್ರೆ 1 ಇಯರ್ ಮಾಡಿರ್ಬೋದು, 3 ಇಯರ್, 5 ಇಯರ್, 90% ಟೆಕ್ನಿಕಲ್ ಫಂಡಮೆಂಟ್ ಅನಾಲಿಸಿಸ್ ಮಾಡಿ ರಿಸ್ಕ್ ಮತ್ತು ಪ್ರಾಫಿಟ್ ಒನ್ ಆಫ್ ದಿ ಬೆಸ್ಟ್ ಪ್ರಾಫಿಟ್ ಇರುತ್ತೆ ಅನ್ಕೊಂಬಟ್ಟು ಲೈಕ್, ಸಬ್ಸ್ಕ್ರೈಬ್, ಕಮೆಂಟ್ ಹಾಕ್ರಿ. ಫಸ್ಟ್ ಆಪ್ಷನ್ ಟ್ರೇಡಿಂಗ್ ಅಂತಂದ್ರೆ ನಾನು ಎಲ್ಲ ಹೇಳ್ತೀನಂತ. ಆಪ್ಷನ್ ಟ್ರೇಡಿಂಗ್ನಲ್ಲಿ ನೀವು ನೋಡ್ಬೋದು, ಆಪ್ಷನ್ ಟ್ರೇಡಿಂಗ್ನಲ್ಲಿ ಸ್ಕ್ರೀನ್ ಶಾಟ್ 1 ಲಕ್ಷಗಟ್ಟಲೆ ಅರ್ನ್ ಮಾಡ್ತಾರೆ. ಹೆಂಗಂತಂದ್ರೆ ಆಪ್ಷನ್ ಟ್ರೇಡಿಂಗ್ ಮಾಡಿ ಅರ್ನ್ ಮಾಡ್ತಾರೆ. ಕ್ಯಾಪಿಟಲ್ ಅವ್ರ ಕಡೆ ದೊಡ್ಡ ಕ್ಯಾಪಿಟಲ್ ಇರುತ್ತೆ. ಆ ಕ್ಯಾಪಿಟಲಿಂದ ನೀವು ಆಪ್ಷನ್ ಟ್ರೇಡಿಂಗ್ ಮಾಡ್ಬೋದು, ಚಲೋ ಗಳಿಸ್ಬೋದು. ಆಪ್ಷನ್ ಟ್ರೇಡಿಂಗ್ನಲ್ಲಿ ಕಾಲು ಇರುತ್ತೆ, ಪುಟ್ಟು ಆಪ್ಷನ್ ಇರುತ್ತೆ. ನೀವು ರಿಸ್ಕು ಭಾಳ ಇರುತ್ತೆ. ಈ ಮಾರ್ಕೆಟ್ನಲ್ಲಿ ವಾಲೆಟೈಲ್ ಭಾಳ ಇರುತ್ತೆ, ಬಾಯ್ ಆ್ಯಂಡ್ ಸೇಲ್ ಮಾಡ್ಬೋದು. ಇದು ಆಪ್ಷನ್ ಟ್ರೇಡಿಂಗ್ ಅಂತಾರೆ. ಫಾರ್ ಎಕ್ಸಾಂಪಲ್ ಹೇಳೋದಂತಂದ್ರೆ ಇದು ಆಪ್ಷನ್ ಟ್ರೇಡಿಂಗ್ನಲ್ಲಿ 1000ಇಂದ ನೀವು ಟ್ರೇಡ್ ಮಾಡ್ಬೋದು, ಆಪ್ಷನ್ ಬಾಯ್ ಮಾಡ್ಬೋದು. ಅದು ನೀವು 2000 ಮಟ್ಟ ನೀವು ಪ್ರಾಫಿಟೇಬಲ್ ಆಗ್ತೀರ. 5000 ಪ್ರಾಫಿಟಲ್ಲಿ 10,000 ಪ್ರಾಫಿಟೇಬಲ್ ಆಗುತ್ತೆ. ಮತ್ತು ಆಪ್ಷನ್ ಟ್ರೇಡಿಂಗ್ನಲ್ಲಿ 15,000ಇಂದ 1 ಲಕ್ಷ ನೀವು ಪ್ರಾಫಿಟೇಬಲ್ ಆಗ್ಬೋದು. ಅದು ಆಪ್ಷನ್ ಟ್ರೇಡಿಂಗ್ ಅಂತಾರೆ. ಇದು ವಾಲೆಟೈಲ್ ಮಾರ್ಕೆಟ್ ಇರುತ್ತೆ. ಕಾಲ್, ಪುಟ್ ಆಪ್ಷನ್ ನೀವು ನೋಡ್ಬೋದು. ಟೆಕ್ನಿಕಲ್ ಅನಾಲಿಸಿಸ್ ಮಾಡಿ ನೀವು ಫಂಡಮೆಂಟ್ ಅನಾಲಿಸಿಸ್ ಮಾಡಿ ನೀವು ನೀವು 50,000ರಿಂದ ಸ್ಟಾಕ್ ಬಾಯ್ ಮಾಡಿದಂತಂದ್ರೆ ನೀವು ಆ ಕಾಂಟ್ರಾಕ್ಟ್ ಬಾಯ್ ಮಾಡುತ್ತಂದ್ರೆ ಅದು ಲಾಸ್ ಆಗುತ್ತೆ. ಫಸ್ಟ್ ಟೆಕ್ನಿಕಲ್ ಅನಾಲಿಸಿಸ್ ಮಾಡಿ ನೀವು ಫಸ್ಟ್ ಕಂಪ್ನಿ ಬಗ್ಗೆ ಎಲ್ಲ ನೋಡ್ಕೊಂಡು ನೀವು ಬಾಯ್ ಮಾಡ್ಕೋಬೇಕು, ಅಲ್ಲೊಂದು ಲಾಸ್ ಹೋಗುತ್ತೆ ನಿಮ್ಮ ರೊಕ್ಕ. ಏನೇನು ಕಲಿಬೇಕಂದ್ರೆ ಸ್ಟಾಕ್ ಮಾರ್ಕೆಟಿಂಗ್ ಎಲ್ಲ ಈ ವಿಡಿಯೋನಲ್ಲಿ ಹೇಳ್ತೀನಂತ. ಮೋರ್ ದೆನ್ 50,000 ಸ್ಟಾಕ್ಸ್ ಅದಾವೆ ನಮ್ಮ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ನಲ್ಲಿ. ಅದು ಸ್ಟಾಕ್ಸ್ ನೋಡಿರ್ಬೋದು. 180 ಸ್ಟಾಕ್ಸ್ ನೀವು ಬಾಯ್ ಸೇಲ್ ಮಾಡ್ಬೋದು. ಆ್ಯಂಡ್ ಬ್ಯಾಂಕ್ ನಿಫ್ಟಿ 50 ಆ್ಯಂಡ್ ನೋಡ್ಬೋದು ನೀವು ಬ್ಯಾಂಕ್ ನಿಫ್ಟಿ 50. ಆಪ್ಷನ್ ಟ್ರೇಡಿಂಗ್ನಲ್ಲಿ ಕಾಲ್, ಪುಟ್ ಇರುತ್ತೆ, ಕಾಂಟ್ರಾಕ್ಟ್ ಇರುತ್ತೆ. ಕಾಂಟ್ರಾಕ್ಟ್ ಬೇಸ್ ಇದು ಆಪ್ಷನ್ ಟ್ರೇಡಿಂಗ್ ಮಾಡ್ಬೋದು. ಕಾಂಟ್ರಾಕ್ಟ್ ಅಂದ್ರೆ ಎಲ್ಲ ಈ ವಿಡಿಯೋನಲ್ಲಿ ಹೇಳ್ತೀನಂತ. ವಾಟ್ ಈಸ್ ಅ ಕಾಂಟ್ರಾಕ್ಟ್? ಕಾಂಟ್ರಾಕ್ಟ್ ಈಸ್ ಇಬ್ಬರಲ್ಲಿ ಬೆಟ್ ಹಚ್ತೀರ. ಆ ಬೆಟ್ ನೀವು ಎಕ್ಸಾಂಪಲ್ ಹೇಳ್ತೀನಿ ಅಂತಂದ್ರೆ, ನೀವು ಒಬ್ಬ ವಿರಾಟ್ ಕೊಹ್ಲಿ ಕ್ರಿಕೆಟ್ ಆಡ್ತಾನೆ. ಆ ಕ್ರಿಕೆಟ್ನಲ್ಲಿ 50 ರನ್ ಹೊಡಿಬೇಕು. 50 ರನ್ನಿಂದ 1000 ಹಚ್ತೀರ. ಆ ಬೆಟ್ 1000 ನೀವು ಅಂತೀರ 1000 ನನಗೆ ಪ್ರಾಫಿಟೇಬಲ್ ಆಗ್ತೀರ ಅಂತ. 1000 ಪ್ರಾಫಿಟೇಬಲ್ ಆಗ್ತೀರ. ಹೆಂಗೆ ಅಂತಂದ್ರೆ ನೀವು ವಿರಾಟ್ ಕೊಹ್ಲಿ 50 ಹೊಡಿತಾನೆ, 100 ಹೊಡಿತಾನೆ ರನ್. 1 ರನ್ನಿಗೆ 1000 ಇರುತ್ತೆ. ನೀವು ಬೆಟ್ ಹಚ್ತೀರ. ಆ 1000 ಏನಾರು ವಿರಾಟ್ ಕೊಹ್ಲಿ ಹೊಡಿದಂತಂದ್ರೆ 1000 ಅವ್ನು ಕೊಡಬೇಕು. ಅದು ಕಾಂಟ್ರಾಕ್ಟ್ ಬೇಸ್ ಅಂತಾರೆ. ಅದು 15 ಹೊಡಿತಾನೆ, 100 ಹೊಡಿತಾನೆ ವಿರಾಟ್ ಕೊಹ್ಲಿ. ಅದು ನೋಡ್ಬಿಟ್ಟು ಆ್ಯಾವರೇಜ್ ಪ್ರೈಸ್ ಆತಂದ್ರೆ ಅದು ಆಪ್ಷನ್ ಟ್ರೇಡಿಂಗ್ ಅಂತಾರೆ. ಆಪ್ಷನ್ ಟ್ರೇಡಿಂಗ್ನಲ್ಲಿ ವಾಲೆಟೈಲ್ ಇರುತ್ತೆ. ಮಾರ್ಕೆಟ್ ಹೆಂಗಿಲ್ಲ ಮಾಡೋಕ್ಕೆ ಈ ವಿಡಿಯೋನಲ್ಲಿ ಹೇಳ್ತೇನೆ ಅಂತ. ಆಪ್ಷನ್ ಟ್ರೇಡಿಂಗ್ನಲ್ಲಿ ವಾಲೆಟೈಲ್ ರಿಸ್ಕು ಇರುತ್ತೆ ಭಾಳ, ಅದು ಲಾಸ್ ಹೋಗ್ಬೋದು ಮಾರ್ಕೆಟ್. ಅದು ಕಾಲ್ ಇರುತ್ತೆ, ಪುಟ್ ಇರುತ್ತೆ. ಆಪ್ಷನ್ ಟ್ರೇಡಿಂಗ್ನಲ್ಲಿ ಕಾಲ್ ಅಂತಂದ್ರೆ ಬಾಯ್ ಇರುತ್ತೆ, ಬಾಯ್ ಮಾಡ್ಬೋದು ನೀವು. ಮತ್ತು ಸೇಲ್ ಇರುತ್ತೆ, ಪುಟ್. ನೀವು ನೋಡ್ಬೋದು ಪ್ರಾಫಿಟೇಬಲ್ ಇದೆ ಅಂದ್ರೆ ಚಲೋ ಪ್ರಾಫಿಟೇಬಲ್ ಇರುತ್ತೆ. ಇಂಟ್ರಾಡೇ ಅಂತಂದ್ರೆ ಪೂರ ಡೀಪಾಗಿ ರಿಸ್ಕ್ ಇರುತ್ತೆ. ಡೀಪಾಗಿ ಅಂತ ಡೀಪಾಗಿ ಹೇಳ್ಕೊಡ್ತೀನಿ ಅಂತ. ರಿಸ್ಕ್ ಇರುತ್ತೆ ಮತ್ತು
ನೀವು ಚಲೋ ಹೆಂಗೆ ಮಾಡಬೇಕು ಹೆಂಗೆಲ್ಲ ಟೆಕ್ನಿಕಲ್ ಅನಾಲಿಸಿಸ್ ನೋಡಿ ನೀವು ಫಂಡಮೆಂಟಲ್ ಅನಾಲಿಸಿಸ್ ಮಾಡಿ ಒಂದು ದಿವಸದಲ್ಲಿ ಬೈ ಆ್ಯಂಡ್ ಸೇಲ್ ಮಾಡಬೇಕು ಇಂಟ್ರಾಡೇನಲ್ಲಿ. ಒಂದು ರೋಡ್ ಮ್ಯಾಪ್ ತರ್ತೀನಂತ ಡೀಪ್ ಆಗಿ ಹೆಂಗೆ ಮಾಡಬೇಕು ಇಂಟ್ರಾಡೇ ಅಂತಂದ್ರೆ ಒಂದು ದಿವಸದಲ್ಲಿ ಬೈ ಆ್ಯಂಡ್ ಸೇಲ್ ಮಾಡಬೇಕು. 10,000ರಿಂದ ನೀವು ಟ್ರೇಡ್ ಮಾಡ್ಬೋದು ಇಂಟ್ರಾಡೇನಲ್ಲಿ. ಟೈಮ್ ಫ್ರೇಮ್ ನೋಡ್ಬೋದು. ಇದು ಇಂಟ್ರಾಡೇನಲ್ಲಿ 5% ಮಾರ್ಜಿನ್ ಇರುತ್ತೆ. 10,000ರಿಂದ 50,000 ಮಟ್ಟ ನೀವು ಮಾರ್ಜಿನ್ ತೊಗೊಂಡು ಲೋನ್ ತೊಗೋಬೇಕು. ಮಾರ್ಜಿನ್ ಅಂತಂದು ಲೋನ್ ತೊಗೋಬೇಕು. ಆಪ್ಷನ್ ಟ್ರೇಡಿನಲ್ಲಿ ಲೋನ್ ಅಂತಾರೆ, ಅದಕ್ಕೆ ಮಾರ್ಜಿನ್ ಅಂತಾರೆ. ಇನ್ಕ್ರೀಸ್ 5% ಅಂದ್ರೆ ಒಂದು ದಿವಸಿಗೆ ವಿದೌಟ್ ಮಾರ್ಜಿನ್ ತೊಗೊಳಂತಂದ್ರೆ 5% ನೀವು ಚಲೋ 10,000ರಿಂದ 500 ಮಟ್ಟ ಪ್ರಾಫಿಟೇಬಲ್ ಆಗ್ತೀರ. ಫಾರ್ ಎಕ್ಸಾಂಪಲ್ ಬಿಕಾಸ್ ಇವು 5 ಮಾರ್ಜಿನ್ ತೊಗೊಂಡಂತಂದ್ರೆ 10,000ರಿಂದ 50,000 ಮಟ್ಟ ನೀವು ಪ್ರಾಫಿಟೇಬಲ್ ಆಗ್ತೀರ. 50 ಪ್ರಾಫಿಟೇಬಲ್ ಅಂತಂದ್ರೆ 2,500 ರೂಪಾಯಿ ಆಗುತ್ತೆ ತಿಂಗಳ. 10,000 ಅಂತ ನೀವು ಫಾರ್ ಎಕ್ಸಾಂಪಲ್ 2,500 ರೂಪಾಯಿ ನೀವು ಪ್ರಾಫಿಟೇಬಲ್ ಆಗ್ತದೆ. 25% ಪ್ರಾಫಿಟೇಬಲ್ ಆಗ್ತೀರ. ಒನ್ ಆಫ್ ದಿ ಬೆಸ್ಟ್ ಇದು ಇಂಟ್ರಾಡೇ. ಅವತ್ತು ಚಾಯ್ಸ್ ಮಾಡ್ಕೋಬೇಕು. ಅವತ್ತು ಬಾಯ್ ಆಗುತ್ತೆ, ಸೇಲ್ ಆಗುತ್ತೆ. ಅದು ನೀವು ಲಾಸ್ ಹೋತಂದ್ರೆ ನೀವು 10,000 ಹೋಗ್ಬೋದು. ಅದನ್ನು ನೀವು ಅನ್ಕೊಂಬಿಟ್ಟು ನೀವು ಸಬ್ಸ್ಕ್ರೈಬ್ ಹಾಕಿದ್ರೆ ಲೈಕ್ ಹಾಕಿದ್ರೆ ಮರಕ್ಕೆ ಹೋಗ್ಬೇಡ. ಈ ವಿಡಿಯೋನಲ್ಲಿ ಎಲ್ಲ ಹೇಳ್ಕೊಡ್ತಾನಂತ ಈ ಡೀಪಾಗಿ. ಮತ್ತು ಡಿಮ್ಯಾಟ್ ಅಕೌಂಟ್ ಹೆಂಗೆ ತೆಗಿಬೇಕು ಒಂದು ಡಿಸ್ಕ್ರಿಪ್ಷನ್ ಹಾಕಿ ನೋಡ್ಬೋದು ನೀವು. ಮತ್ತು ಎಷ್ಟು ರೊಕ್ಕ ಆಗಬೇಕು ಸ್ಟಾಕ್ ಮಾರ್ಕೆಟ್ನಲ್ಲಿ. ಇನ್ವೆಸ್ಟ್ಮೆಂಟ್ ಬಗ್ಗೆ ಅಂದರೆ ಏನು, ಇನ್ವೆಸ್ಟ್ಮೆಂಟ್ ಬಗ್ಗೆ ಎಲ್ಲ ಹೇಳ್ಕೊಡ್ತಾನಂತ. ಇನ್ವೆಸ್ಟ್ಮೆಂಟ್ ಬಗ್ಗೆ ಡಿಸ್ಕ್ರಿಪ್ಷನ್ ಹಾಕಿನ ಅದು ನೋಡ್ಬೋದು ನೀವು. ಹೆಂಗೆಲ್ಲ ಇನ್ವೆಸ್ಟ್ಮೆಂಟ್ ಬಗ್ಗೆ ಎಲ್ಲ ಹೇಳ್ಕೊಡ್ತೀನಿ ಸ್ಟಾಕ್ ಮಾರ್ಕೆಟ್ನಲ್ಲಿ. ಈ ಡೀಪಾಗಿ ಹೇಳ್ಕೊಡ್ತಾನಂತ. ನೀವು ಡಿಸ್ಕ್ರಿಪ್ಷನ್ ಹಾಕೀನಿ, ಅಲ್ಲಿ ಹೋಗಿ ಚೆಕ್ ಮಾಡ್ಬೋದು. ಸಪೋರ್ಟ್ ಅಂದ್ರೇನು, ರೆಸಿಸ್ಟೆನ್ಸ್ ಅಂದ್ರೇನು, ಈ ಒಂದು ರೋಡ್ ಮ್ಯಾಪ್ ತರ್ತೀನಂತ. ಸ್ಟಾಕ್ ಮಾರ್ಕೆಟ್ ಹೆಂಗೆ ಮಾಡ್ಬೇಕು ಹಿಂಗಿಲ್ಲ ಅಂತ. ಸ್ಟಾಕ್ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕಂದ್ರೆ ಫಂಡಮೆಂಟಲ್ ಅನಾಲಿಸಿಸ್, ನೀವು ಫಂಡಮೆಂಟಲ್ ಅನಾಲಿಸಿಸ್ ಮಾಡಿ ನೀವು ಕಂಪ್ನಿ ಹೇಗಿದೆ, ಕಂಪ್ನಿ ಚಲೋ ಇದೆ, ಲಾರ್ಜ್ ಕ್ಯಾಪ್ ಇದೆ, ಮಿಡ್ ಕ್ಯಾಪ್ ಇದೆ, ಸ್ಮಾಲ್ ಕ್ಯಾಪ್ ಇದೆ. ನೀವು ರಿಸ್ಕು ಭಾಳ ಇರ್ತದೆ ಕಂಪ್ನಿನಲ್ಲಿ. ರಿಸ್ಕು ಇರುತ್ತೆ, ಪ್ರಾಫಿಟ್ಟು ಚಲೋ ಇರುತ್ತೆ. ನೀವು ನೋಡಿ ಪ್ರಾಫಿಟೇಬಲ್ ಆಗಬೇಕಂತ ನೀವು ಲರ್ನ್ ಮಾಡ್ಕೋಬೇಕು. ಅದು ನೀವು ಲಾಸ್ ಹೋಗ್ಬಾರ್ದು ಅಂತಂದ್ರೆ ನೀವು ಫಸ್ಟ್ ಕಲಿಯಿದ್ರೆ ನೀವು ಸ್ಟಾಕ್ ಮಾರ್ಕೆಟ್ನಲ್ಲಿ ಬರ್ಬೇಕು. ಹಂಗೆ ಬಂತಂದ್ರೆ ಆಗಲ್ಲ, ಏನೂ ಆಗಲ್ಲ ನಿಮ್ಗೆ. ಟೈಮ್ ಹೋಗುತ್ತೆ ಸ್ಟಾಕ್ ಮಾರ್ಕೆಟಿಂಗ್ ಹೆಂಗೆ ಕಲಿಬೇಕಂದ್ರೆ 1 ವರ್ಷ 2 ವರ್ಷ 3 ವರ್ಷ. ಫಾರ್ ಎಕ್ಸಾಂಪಲ್ ನೀವು ಸ್ಟಾಕ್ ತೊಗೊಂಡಂದ್ರೆ ಮತ್ತು ನೀವು ಇನ್ವೆಸ್ಟ್ಮೆಂಟ್ ಮಾಡಬೇಕಂದ್ರೆ ಎಷ್ಟು ಮಟ್ಟ ರೊಕ್ಕ ಬೇಕು ಇನ್ವೆಸ್ಟ್ ಮಾಡಬೇಕಂತಂದ್ರೆ, ಈಗ ಫಾರ್ ಎಕ್ಸಾಂಪಲ್ 2,000 to 5,000 ಸ್ಟಾರ್ಟ್ ಮಾಡಬೇಕು. ಈ ಇನ್ವೆಸ್ಟ್ಮೆಂಟ್ ಬಗ್ಗೆ ನೀವು ಪ್ರಾಫಿಟೇಬಲ್ ಆಗ್ತೀರ ಸ್ಟಾಕ್ ಮಾರ್ಕೆಟ್ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದಂದ್ರೆ. ಅನ್ನೋದು ಬೆಸ್ಟ್ ಐತಿ ಸ್ಟಾಕ್ನಲ್ಲಿ. ಯಾವ ಮಾಡ್ಬೇಕಂತಂದ್ರೆ ಈ ಫಾರ್ ಎಕ್ಸಾಂಪಲ್ ಸ್ವಿಂಗ್ ತೊಗೊಂಡ್ರೆ, ಸ್ವಿಂಗ್ ಅಂತಂದ್ರೆ 1 ವೀಕ್ ಅಂದ್ರೆ 2 ವೀಕ್ 3 ವೀಕ್ ಅಂದರೆ ಸ್ವಿಂಗ್ ಅಂತಾರೆ. ಇನ್ವೆಸ್ಟ್ಮೆಂಟ್ ಮಾಡಬೇಕು. ಆ ಟ್ರೇಡ್ ಅಂತ 10,000 ಅಂತ ನೀವು ಚಲೋ ಪ್ರಾಫಿಟೇಬಲ್ ಆಗ್ತೀರ. ಅದು ಪ್ರಾಫಿಟೇಬಲ್ ಲಾಸು ಹೋಗುತ್ತೆ ನಿಮ್ದು. ನೀವು ಟೆಕ್ನಿಕಲ್ ಅನಾಲಿಸಿಸ್ ಫಂಡಮೆಂಟಲ್ ಅನಾಲಿಸಿಸ್ ಮಾಡಿ ನೀವು ಮಾಡ್ಬೋದು. ಅದನ್ನು ನೀವು ಚಲೋ ಪ್ರಾಫಿಟೇಬಲ್ ಆಗ್ತೀರ. ನೀವು ಅನ್ಕೊಂಬಿಟ್ಟು ನೀವು ರಿಸ್ಕು ಇರುತ್ತೆ, ರಿಸ್ಕ್ ಮ್ಯಾನೇಜ್ ಮಾಡ್ಕೊಂಡು ನೀವು ಇನ್ವೆಸ್ಟ್ಮೆಂಟ್ ಮಾಡ್ರಿ. ಹಂಗೆ ಮಾಡೋಕ್ಕೆ ಹೋಗ್ಬೇಡ್ರಿ. ಫಂಡಮೆಂಟಲ್ ನೋಡ್ರಿ, ಫಂಡಮೆಂಟಲ್ ಹೆಂಗೆ ಅಂತ ಎಲ್ಲ ನೋಡ್ಕೊಂಡು ಮಾಡ್ರಿ. ನೀವು 20,000 ಪ್ರಾಫಿಟೇಬಲ್ ಆಗ್ತೀರ. 4% ಅಂತಂದ್ರೆ ಭಾಳ ಚಲೋ ಇದು. ನೀವು ಸ್ವಿಂಗ್ ಟ್ರೇಡಿಂಗ್ ಅಂತಾರೆ. 5 ಲ್ಯಾಕಿಂದ ನೀವು ಸ್ಟಾರ್ಟ್ ಮಾಡ್ಬೋದು. ಅದು ಇಂಟ್ರಾಡೇನಲ್ಲಿ ಒಂದು ದಿವಸದಲ್ಲಿ ಬಾಯ್ ಮಾಡಬೇಕು, ಸೇಲ್ ಮಾಡಬೇಕು. ಅದು ಇಂಟ್ರಾಡೇ ಅಂತಾರೆ. ಬಾಯ್ ಹೆಂಗೆ ಮಾಡಬೇಕು, ಅವತ್ತು ಸೇಲ್ ಮಾಡಬೇಕು, ಅವತ್ತು ಬಾಯ್ ಮಾಡಬೇಕು. ಅದು ನೀವು ಬಾಯ್ ಮಾಡಿ ಅಂದ್ರೆ ಬ್ರೋಕರ್ ಬಾಯ್ ಮಾಡ್ತಾರೆ. ಅದ್ರಲ್ಲಿ ನೀವು ನುಕ್ಸಾನಲ್ಲಿ ಇರ್ತಾರೆ. ಅದ್ರಲ್ಲಿ ಲಾಂಗ್ ಇನ್ವೆಸ್ಟ್ಮೆಂಟ್ ಮಾಡಿದಂದ್ರೆ 5 year 2,000 to 5,000 ಮಟ್ಟ ನೀವು ಇನ್ವೆಸ್ಟ್ಮೆಂಟ್ ಮಾಡಿದಂದ್ರೆ ನೀವು ಚಲೋ ಇರ್ತಾರೆ. ಅದನ್ನು ನೀವು ನೋಡ್ಬೋದು. ಏನೇನು ಕಲಿಬೇಕಂದ್ರೆ ಟ್ರೇಡಿಂಗ್ನಲ್ಲಿ ಫಸ್ಟ್ ನೀವು ಮೂವಿಂಗ್ ಅವರೇಜ್ ಅಂದ್ರೆ ನಾವು ಕ್ಯಾಂಡಲ್ ಸ್ಟಿಕ್ ಬಗ್ಗೆ ಎಲ್ಲ ಕಲಿಬೇಕು. ಎಲ್ಲ ನೀವು ಡೀಪಾಗಿ ಒಂದು ರೋಡ್ ಮ್ಯಾಪ್ ತರ್ತೀನಂತ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಏನೇನು ಕಲಿಬೇಕು ಏನೇನಿಲ್ಲ ಅಂತ. ನಾ ಏನೇನು ಕಲಿದೆ ಅಂತ ನಿಮಗೆಲ್ಲ ಒಂದು ವೀಡಿಯೋ ತೊಗೊಂಬರ್ತೀನಂತೆ. ನಾ ಏನೇನು ಕಲಿತೀನಿ ಎಲ್ಲ ಪೂರ ಜರ್ನಲ್ ಹೆಂಗೆ ಮಾಡಿನ ಒಂದು ಪೂರ ಡೀಪಾಗಿ ಹೇಳ್ತೀನಂತ. ಇಂಟ್ರಾಡೇನಲ್ಲಿ ಏನೇನು ಕಲಿಬೇಕಂತ ನೋಡ್ಬೋದು. ಇಂಡಿಕೇಟರ್ಸ್ ಅಂದ್ರೇನು, ಟ್ರೆಂಡ್ ಲೈನ್ ಅಂದ್ರೇನು, ಸಪೋರ್ಟ್ ಅಂದ್ರೇನು, ರೆಸಿಸ್ಟೆನ್ಸ್ ಅಂದ್ರೇನು, ಮೂವಿಂಗ್ ಅವರೇಜ್ ಎಲ್ಲ ನೋಡ್ಬೋದು. ನೀವು ಫಸ್ಟ್ ನೀವು ಲರ್ನ್ ಮಾಡಿ ಟೆಕ್ನಿಕನ್ನು ಅನಾಲಿಸಿಸ್ ಮಾಡಿ ನೀವು ಫಸ್ಟ್ ಲರ್ನ್ ಮಾಡಿ. ಆಪ್ಷನ್ ಟ್ರೇಡಿಂಗ್ ಅಂದ್ರೇನು ಫಸ್ಟ್ ನೋಡ್ಕೊಂಡು ನೀವು ಅನಾಲಿಸಿಸ್ ಮಾಡಿ ನೀವು ಟ್ರೇಡ್ ಮಾಡ್ಬೋದು. ಟೆಕ್ನಿಕಲ್ ಆಪ್ಷನ್ ಟ್ರೇಡಿಂಗ್ನಲ್ಲಿ ಏನೇನು ಕಲಿಬೇಕಂತ ಈ ವಿಡಿಯೋನಲ್ಲಿ ಹೇಳ್ತೀನಿ. ಆಪ್ಷನ್ ಟ್ರೇಡಿಂಗ್ನಲ್ಲಿ ನೀವು ಓಪನ್ ಇಂಟ್ರೆಸ್ಟನ್ನು, ಗ್ರೀಕ್ ಅಂದ್ರೇನು, ಗಾಮಾ ಅಂತೇನು, ಡೆಲ್ಟಾ, ವೇಗ ಪೂರ ಲರ್ನ್ ಮಾಡಬೇಕು. ಆಪ್ಷನ್ ಟ್ರೇಡಿಂಗ್ ಮಾಡ್ಬೇಕಂತಂದ್ರೆ ಈ ಪೂರ ಡೀಪಾಗಿ ಲರ್ನ್ ಮಾಡಿತ್ತಂದ್ರೆ ನೀವು ಪ್ರಾಫಿಟೇಬಲ್ ಆಗ್ತೀರ. ಆಪ್ಷನ್ ಎ ಮತ್ತು ಆಪ್ಷನ್ ಬಿ ಇರುತ್ತೆ. ಆಪ್ಷನ್ ಗ್ರೀಕ್ ಅಂತಂದ್ರೆ ಎಕ್ಸ್ಪೈರಿ ಡೇಟ್ನಾಗ ನೀವು ಆಪ್ಷನ್ ಬಾಯ್ ಮಾಡಬೇಕು, ಸೇಲ್ ಮಾಡಬೇಕು. ಆ ಟೈಮಿಗೆ ನೀವು ಪ್ರಾಫಿಟೇಬಲ್ ಆಗ್ತೀರ. ಹೆಂಗೆ 90% ಸೇವಿ ಅಂತಿದೆ ಡೈರೆಕ್ಟ್ ಬರ್ತಾರೆ ಸ್ಟಾಕ್ ಮಾರ್ಕೆಟ್ನಲ್ಲಿ. 90% ನೀವು ಟ್ರೇಡ್ನಲ್ಲಿ ಲಾಸ್ ಇರ್ತಾರೆ. ಆ ಸೇಬಿ ಅಂತಿದ್ರಿ. ಫಸ್ಟ್ ನೀವು ಲರ್ನ್ ಮಾಡಬೇಕು. ಹೆಂಗೆ ಲರ್ನ್ ಮಾಡ್ಬೇಕಂದ್ರೆ ನೀವು ಒಂದು ರೋಡ್ ಮ್ಯಾಪ್ ತರ್ತೀನಂತ. ನೀವು ಲಾಸ್ ಕಡಿಮೆ
ಕಡಿಮೆ ತೊಗೋಬೇಕು, ಮ್ಯಾನೇಜ್ಮೆಂಟ್ ಕಡಿಮೆ ಮಾಡಬೇಕು, ಕ್ಯಾಪಿಟಲ್ ಕಡಿಮೆ ಇರಬೇಕು, ಅವ್ರು ಟ್ರೇಡ್ ಮಾಡಬೇಕು. ಹಂಗೆ 10,000 20,000 ಹಾಕಬಾರ್ದು. 90% ಟ್ರೇಡ್ ಆಗ್ಬೇಕಂತಂದ್ರೆ ಚಲೋ ಪ್ರಾಫಿಟ್ ಯಾವ ಆಗ್ಬೇಕಂತಂದ್ರೆ ನಾವು ಇನ್ನೊಂದು ವಿಡಿಯೋ ತರ್ತೀನಿ ಅಂತ ಹೆಂಗೆ ಮಾಡ್ಬೇಕು ಹೆಂಗಿಲ್ಲ ಅಂತ. ಈ ವಿಡಿಯೋನಲ್ಲಿ 90% ಪ್ರಾಫಿಟಬಲ್ ಆಗ್ಬೇಕಂತಂದ್ರೆ ಒಂದು ವಿಡಿಯೋ ತರ್ತೀನಿ ಅಂತ ಹೆಂಗೆ ಮಾಡ್ಬೇಕು ಹೆಂಗಿಲ್ಲ ಕ್ಯಾಂಡಲ್ಸ್ಟಿಕ್ ಬಗ್ಗೆ ಎಲ್ಲ ವಿಡಿಯೋ ಮಾಡ್ತೀನಿ ಅಂತಂದ್ರೆ ರಾಕೇಶ್ ಜುಂಜುನವಾಲ ನೋಡಿರ್ಬೋದು. ಹರ್ಷದ ಮೆಹ್ತಾ ಶಾರ್ಟ್ ಟರ್ಮ್ನಲ್ಲಿ ಹೆಂಗೆ ಅವ್ರು ಆನ್ ಮಾಡೋಣ ಅಂತ ಎಲ್ಲ ಈ ವಿಡಿಯೋನಲ್ಲಿ ಈ ವಿಡಿಯೋನೇ ಹೇಳಿ ಅಂತ ಕಮೆಂಟ್ ಹಾಕ್ರಿ. ಇನ್ನೊಂದು ವಿಡಿಯೋ ತೊಗೊಂಬರ್ತಂತ ರೋಡ್ ವ್ಯಾಪ ಅನ್ಕೊಂಬಿಟ್ಟ ಬಾಯ್.